ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಸಿಂಪಲ್ ಟಿಪ್ನ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನಿಲ್ಲಿ ಉಪ್ಪಿನ ಡಬ್ಬಿನ ತೊಗೊಂಡಿದ್ದೀನಿ. ಹೌದು, ಉಪ್ಪಿನ ಡಬ್ಬಿಯಲ್ಲಿ ಯಾವಾಗಲೂ ಸ್ವಲ್ಪ ಕೆಳಗಡೆ ಏನಾಗುತ್ತೆ, ತೇವಾಂಶ ಹೆಚ್ಚಾಗುತ್ತೆ. ಆ ರೀತಿ ಏನೋ ಅಡುಗೆ ಮಾಡಬೇಕಾದ್ರೆ ಒಂದೊಂದು ಟೈಮ್ ಹಸಿ ಕೈಯಿಂದನೇ ಹಾಕಿಬಿಟ್ಟಿರ್ತೀವಿ ಉಪ್ಪನ್ನು, ಅಥವಾ ಸ್ಪೂನಿಂದ ಯೂಸ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ನೀರು ಬಿಟ್ಕೋಬಾರ್ದು ಅನ್ನೋ ಹಾಗಿದ್ರೆ ನೀವು ಇದರಲ್ಲಿ ಒಂದೇ ಒಂದು ತೆಂಗಿನ ಚಿಪ್ಪನ್ನ ಹಾಕಬೇಕಾಗುತ್ತೆ ಅಷ್ಟೇ. ತೆಂಗಿನ ಚಿಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತೇವಾಂಶ ಏನಿದೆ ಅದನ್ನೆಲ್ಲವನ್ನು ಇಟ್ಕೊಳುತ್ತೆ. ಇದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಸಕ್ಕರೆ ಡಬ್ಬಿ. ಹೌದು, ಸಕ್ಕರೆ ಡಬ್ಬಿಯಲ್ಲಿ ಕೂಡ ಅಷ್ಟೇ ಕೆಳಗಡೆ ಏನಾಗುತ್ತೆ, ನೀರು ಬಿಟ್ಕೊಂಡು ಕಲ್ಲು ಟೈಪ್ನಲ್ಲಿ ಆಗಿಬಿಡುತ್ತೆ. ಅದನ್ನು ಯೂಸ್ ಮಾಡೋಕ್ಕೂ ಆಗೋದಿಲ್ಲ, ಏನೂ ಇಲ್ಲ. ಈ ರೀತಿ ತೇವಾಂಶ ಆಗಬಾರ್ದು ಅನ್ನೋ ಹಾಗಿದ್ರೆ ತೆಂಗಿನ ಚಿಪ್ಪು ಏನಿದೆ ಅದನ್ನು ತೊಗೊಂಡು ಇದರಲ್ಲಿ ಇಟ್ಬಿಡಿ ಸಾಕು. ನೀವು ಇದನ್ನು ಅರ್ಧ ಭಾಗ ಆದರೂ ಹಾಕ್ಬೋದು ಅಥವಾ ಪೂರ ಹಾಕ್ಬೋದು. ಸಕ್ಕರೆ ಜಾಸ್ತಿ ಇದ್ದರೆ ಒಂದು ಅರ್ಧದಷ್ಟು ತೆಂಗಿನ ಚಿಪ್ಪು ಏನಿದೆ ಅದನ್ನು ತೊಗೊಂಡು ಹಾಕಿಬಿಡಿ. ಈ ರೀತಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಡಬ್ಬಗಳಲ್ಲಿ ತೇವಾಂಶ ಆಗೋದಿಲ್ಲ. ಅದರಲ್ಲೂ ಉಪ್ಪನ್ನು ಯಾವಾಗಲೂ ನೀವು ಸ್ಟೀಲ್ ಡಬ್ಬಿದಲ್ಲಿ ಇಡೋಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ನಲ್ಲಿ ಇಡಿ, ಅಥವಾ ಹೆಚ್ಚಾನೆಚ್ಚು ಇದನ್ನು ಒಂದು ಗ್ಲಾಸಿನ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಬಿಡಿ. ಗ್ಲಾಸ್ ಏನಿರುತ್ತೆ ಆ ಜಾರ್ನಲ್ಲಿ ಹಾಕಿ ಇಟ್ಕೊಂಬಿಡಿ. ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ. ಇಲಿಗಳು ಮನೆಯಲ್ಲಿ ಹೆಚ್ಚಾಗ್ತಾ ಇದ್ದಾವೆ, ಇಲಿಗಳನ್ನು ಸಾಯಿಸೋಕೆ ಆಗ್ತಾ ಇಲ್ಲ ಅನ್ನೋ ಹಾಗಿದ್ದರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ. ಇಲಿಗಳಿಗೆ ಹೊಟ್ಟೆ ನೋವಾಗಿ ಮನೆ ಬಿಟ್ಟು ಓಡೋಗ್ಬಿಡುತ್ತೆ. ಇಲಿಗಳು ಮನೆಗೆ ಬರೋದಕ್ಕೆ ಮೇನ್ ಕಾರಣವೇ ಆಹಾರದಿಂದ ಇಲಿಗಳು ಮನೇಲಿ ಹೆಚ್ಚಾಗುತ್ತೆ. ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ವ್ಯಾಸ್ಲೈನ್ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಈ ವ್ಯಾಸ್ಲೈನು ಸ್ಮೂತಾಗಿರುತ್ತೆ, ಸ್ಮೆಲ್ಲು ಏನಿದೆ ಕಡಿವಾಣ ಆಗುತ್ತೆ, ಅಂದರೆ ಸ್ಮೆಲ್ ಏನಿದೆ ಅದು ಬರೋದಿಲ್ಲ. ಈ ಖಾರದ ಪುಡಿ, ಅರಿಶಿನ ಪುಡಿನ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ವ್ಯಾಸ್ಲೈನಲ್ಲಿ ಅದು ಮಿಕ್ಸ್ ಆದ ತಕ್ಷಣ ಏನಾಗುತ್ತೆ, ಸ್ಮೆಲ್ ಬರೋದಿಲ್ಲ. ಇಲಿಗಳೇನಿದ್ದಾವೆ ಸ್ಮೆಲ್ ಇಲ್ಲ ಅಂದರೂ ಕೂಡ ತಿನ್ಕೊಂಡು ಬಿಡುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಿಂಬೆ ಹಣ್ಣು ಏನಿದೆ, ನಿಂಬೆ ಹಣ್ಣಿನ ಮೇಲ್ಗಡೆಯ ತೊಟ್ಟೆ ಏನಂತ ಹೇಳ್ತೀವಲ್ಲ, ಸೊ ಅದನ್ನು ನೀವು ತೊಗೋಬೇಕಾಗುತ್ತೆ. ನಿಂಬೆ ಹಣ್ಣಿನ ಮೇಲ್ಗಡೆಯ ಸಿಪ್ಪೆನ ಅದನ್ನು ಸ್ವಲ್ಪ ಚೆನ್ನಾಗಿ ಪುಡಿಯಾಗೋ ಥರ ತೊಗೊಳ್ಳಿ. ಈ ಒಣ ಇದ್ರೂ ಪರವಾಗಿಲ್ಲ, ಹಸಿ ಇದ್ರೂ ಪರವಾಗಿಲ್ಲ, ಆದರೆ ಈ ನಿಂಬೆ ಹಣ್ಣಿನ ಸೊಟ್ಟಿನ ತೊಗೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಕಹಿ ಅಂಶ ಇರುತ್ತೆ. ಒಳಗಡೆ ಈ ನಿಂಬೆ ಹಣ್ಣು ಏನಿದೆ ಅದು ಹುಳಿ ಇರುತ್ತೆ, ಬಟ್ ಮೇಲ್ಗಡೆದೇನಿದೆ ಕಹಿ ಇರುತ್ತೆ. ಆ ಸಿಪ್ಪೆನ ತೊಗೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ತುರಿದಿಟ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದಿಷ್ಟು ಪುಡಿನ ತೊಗೊತಿದ್ದೀನಿ. ಯಾವ ಹಿಟ್ಟು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಕಡಲೆ ಹಿಟ್ಟನ್ನ ಸ್ಕಿಪ್ ಮಾಡೋ ಹಾಗಿದ್ರೆ ಗೋಧಿ ಹಿಟ್ಟನ್ನ ತೊಗೊಳ್ಳಿ ಅಥವಾ ಮೈದಾ ಹಿಟ್ಟನ್ನ ತೊಗೊಳ್ಳಿ. ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ಬಜ್ಜಿ ಎಲ್ಲ ಮಾಡ್ತೀವಲ್ವ, ಅದೇ ಕಡಲೆ ಹಿಟ್ಟನ್ನ ತೊಗೋಬೇಕಾಗುತ್ತೆ. ಕಡಲೆ ಹಿಟ್ಟು ಬಂದುಬಿಟ್ಟು ಇಲ್ಲಿಗೆ ಪಂಚಪ್ರಾಣ. ಏನಪ್ಪ ಅಂತಂದರೆ ಈ ಕಡಲೆ ಹಿಟ್ಟು ಸ್ಮೆಲ್ ಅಂದ್ರೇ ಸಾಕು. ಈ ಬೋನ್ನಲ್ಲೆಲ್ಲ ಹಾಕ್ಬೇಕಾದ್ರೆ ಏನಾಗುತ್ತೆ, ಈ ಬೋನ್ನಲ್ಲಿ ಇಲಿಗಳನ್ನು ಹಿಡಿತಾರಲ್ಲ ಅಂಥವರೆಲ್ಲರೂ ಏನು ಮಾಡ್ತಾರೆ, ಹೆಚ್ಚು ಬಜ್ಜಿನೇ ಹಾಕಿಡೋದು. ಯಾಕಂತಂದರೆ ಕಡಲೆ ಹಿಟ್ಟಿನ ಸ್ಮೆಲ್ಲಿಗೆ ಬಜ್ಜಿ ಮಾಡಿರ್ತಾರೆ, ಆ ಸ್ಮೆಲ್ಲಿಗೆ ಇಲಿಗಳು ಬಂದು ತೊಗೊಂಡು ಹೋಗ್ತವೆ ಅಂತ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಮನೆಯಲ್ಲಿ ಒಂದೋ ಎರಡೋ ಇರುತ್ತೆ, ಹೆಚ್ಚು ಇರೋದಿಲ್ಲ. ನಮಗೆ ಎಲ್ಲಿಂದ ಬರುತ್ತೆ ಅನ್ನೋ ಜಾಗ ಗೊತ್ತಿರುತ್ತೆ. ಹಾಗಾಗಿ ಈ ರೀತಿ ಕಡಲೆ ಹಿಟ್ಟನ್ನ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ಒಂದು ಪ್ಲೇಟ್ನಲ್ಲಿ ಸವರ್ಕೊಂಡ್ಬಿಟ್ಟು ಯಾವ ಜಾಗದಲ್ಲಿ ಇಲಿಗಳು ಬರುತ್ತೆ ಅನ್ನೋ ಜಾಗ ನಿಮಗೆ ಗೊತ್ತಿರುತ್ತಲ್ಲ, ಆ ಜಾಗದಲ್ಲಿ ಇದನ್ನ ಇಟ್ಕೊಂಡ್ಬಿಟ್ರೆ ಸಾಕು. ಈ ಒಂದು ಸಿಂಪಲ್ ಟಿಪ್ನ ನೀವು ವಾರಕ್ಕೆ 2 ಟೈಮ್ ಮಾಡಿಬಿಡಿ ಸಾಕು, ನಿಮ್ಮ ಮನೆಯಲ್ಲಿರೋ ಇಲಿಗಳೆಲ್ಲ ಓಡೋಗ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಬನ್ನಿ, ಒಂದು ಸಿಂಪಲ್ ಟಿಪ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೆಚ್ಚಾಯಿತು ಬೇಸಿಗೆಗಾಲ ಹೆಚ್ಚಾದರೆ ಫಸ್ಟು ಬರೋದೇ ಸೊಳ್ಳೆಗಳು ಮನೆಯಲ್ಲಿ. ಈ ಸೊಳ್ಳೆಗಳಿಂದ ಡೆಂಗು, ಮಲೇರಿಯಾ ಈ ರೀತಿ ನಾನಾ ರೀತಿಯ ರೋಗಗಳು ಬರುತ್ತೆ. ಅವನ್ನೆಲ್ಲವನ್ನು ತಡೆಗಟ್ಟಬೇಕು. ಆದರೆ ನಮಗೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಮನೆಯಲ್ಲೇ ಮಾಡಿ ನೀವು ಕೂಡ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ. ಫಸ್ಟು ನಾನಿಲ್ಲಿ ಬಂದುಬಿಟ್ಟು ಚಾದ ಪುಡಿನ ತೊಗೊಂಡಿದ್ದೀನಿ. ಚಾದ ಪುಡಿ ಮತ್ತು ಇದಕ್ಕೆ ಅಲ್ಲನ ತೊಗೋಬೇಕಾಗುತ್ತೆ. ಅರಿಶಿ ಶುಂಠಿ ಏನಿದೆ ಅದನ್ನು ತೆಗೆದುಬಿಟ್ಟು ಇದನ್ನು ಕುಟ್ಕೊಂಡಾದರೂ ಕುಟ್ಕೋಬೋದು, ಇಲ್ಲ ಅಂದರೆ ಹಾಗೆ ಹಾಕ್ಕೋಬೋದು. ಯಾಕಂದರೆ ಇದನ್ನು ಕುದಿಸೋದ್ರಿಂದ ಅದರ ಸ್ಮೆಲ್ಲೆಲ್ಲ ಅದರಲ್ಲಿ ಆ್ಯಡ್ ಆಗುತ್ತೆ. ನಿಮಗೆ ಬೇಡಪ್ಪ ಅನ್ನೋಗಿದೆ ಚೆನ್ನಾಗಿ ಸಣ್ಣದಾಗಿ ಜಜ್ಜಿ ಕುಟ್ಕೊಂಡು ಇಟ್ಕೊಳ್ಳಿ. ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ತೊಗೊಳ್ತಾ ಇದ್ದೀನಿ. ಅರಿಶಿನ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದನ್ನು ತೊಗೊಳ್ಳೇಬೇಕಾಗುತ್ತೆ. ಇದರಿಂದ ಕೂಡ ಅಷ್ಟೇ ಸೊಳ್ಳೆಗಳು ಸ್ಮೆಲ್ಲಿಗೆ ಓಡೋಗ್ಬಿಡುತ್ತೆ. ಹಾಗೆ ಇದಕ್ಕೆ ಬೆಳ್ಳುಳ್ಳಿನ ತೊಗೊಳ್ಳಿ. ಇದೆಲ್ಲ ಆದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದಕ್ಕೆ ನಾನು ಸಾಸಿವೆ ಎಣ್ಣೆನ ತೊಗೊತಾ ಇದ್ದೀನಿ. ಸಾಸಿವೆ ಎಣ್ಣೆ ಮತ್ತು ಇದನ್ನೆಲ್ಲವನ್ನು ನಾವೇನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲವನ್ನು ಚೆನ್ನಾಗಿ ಕುದಿಸೋದ್ರಿಂದ ನಮ್ಮ ಮನೆಯಲ್ಲಿರುವ ಸೊಳ್ಳೆಗಳು 2 ನಿಮಿಷದಲ್ಲಿ ಓಡೋಗುತ್ತೆ. ಹಾಗೆ ಇದಕ್ಕೆ ಮೇನ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಬೇವಿನ ತಪ್ಪಲ. ನಿಮ್ಮ ಮನೆಯಲ್ಲಿ ಬೇವಿನ ತಪ್ಪಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಅಥವಾ ಬೇವಿನ ತಪ್ಪಲ ಇದ್ದರೆ ಇದನ್ನು ಸಣ್ಣದಾಗಿ ಜಜ್ಜಿ ಪುಡಿ ಮಾಡಿ ಆ ಥರ ಹಾಕ್ಕೊಳ್ಳಿ, ಇಲ್ಲ ಹಸಿ ಇದ್ದರೆ ಹಾಗೆ ಇದರಲ್ಲಿ ಹಾಕ್ಕೊಂಬಿಡಿ. ಯಾಕಂದರೆ ಇದನ್ನು ನಾವು ಎಷ್ಟೊತ್ತಿದ್ರೂ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊತಾ ಇದ್ದೀವಿ. ಹಾಗಾಗಿ ನಮಗೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ. ಹಾಗೆ ಇದರಿಂದ ನಿಮ್ಮ ಮನೆಯಲ್ಲಿರುವ ಸೊಳ್ಳೆಗಳೆಲ್ಲ ಓಡೋಗ್ಬಿಡುತ್ತೆ ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.
ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ಗೃಹಿಣಿಯರು ಆಗಲಿ ಯಾರೇ ಆಗಲಿ ನಮ್ಮಂಥ ಹೆಣ್ಮಕ್ಳು ಮಧ್ಯಮ ವರ್ಗದವರು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಹೆಚ್ಚು ಅಮೌಂಟ್ ಇರುವಂಥದ್ದನ್ನು ತಂದುಬಿಟ್ಟು ಮನೇಲಿ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವರು ಇರ್ಬೋದು, ಈ ರೀತಿ ಇದ್ದಾಗ ಸೊಳ್ಳೆಗಳನ್ನ ಓಡಿಸೋಕ್ಕೆ ಯಾವ್ಯಾವ ಕೆಮಿಕಲ್ನ ಯೂಸ್ ಮಾಡೋಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ಈ ರೀತಿ ಸಿಂಪಲ್ಲಾಗಿ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ಓಡೋಗೋದಂತೂ ಗ್ಯಾರಂಟಿ. ಈ ಸಣ್ಣ ಸಣ್ಣ ನೊರ್ಜುಗಳಿದ್ರೂ ಕೂಡ ಅಷ್ಟೇ, ಈ ಸ್ಮೆಲ್ಲಿಗೆ ಇರೋದೇ ಇಲ್ಲ. ಸೊಳ್ಳೆಗಳಂತೂ ಮೊದಲೇ ಇರೋದಿಲ್ಲ. ಹಾಗೆ ಒಂದು ಸಣ್ಣ ದೀಪನ ತಗೊಳ್ಳಿ, ದೀಪದ ಪಂಕ್ತಿನ ತಗೊಳ್ಳಿ. ಅದರಲ್ಲಿ ನಾವು ಏನು ಇಷ್ಟೊತ್ತನ ಬಾಯ್ಲ್ ಮಾಡಿದ್ವಲ್ಲ ಎಲ್ಲವನ್ನು ಕುದಿಸಿರೋದನ್ನು ನೀವು ಶೋಧಿಸ್ಕೊಂಡು ಹಾಕ್ಕೋಬೋದು. ಅಥವಾ ನಮಗೆ ಬೇಡ ಶೋಧಿಸೋದು ಬೇಡ, ನಾವು ಹಾಗೆ ಯೂಸ್ ಮಾಡ್ತೀವಿ ಅನ್ನೋಗಿದ್ರೆ ನೀವು ಅದನ್ನೇ ಹಾಗೆ ಕೂಡ ಯೂಸ್ ಮಾಡ್ಕೋಬೋದು. ಈ ಒಂದು ದೀಪನ ಹಚ್ಕೊಂಡು ನಿಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಯೂಸ್ ಮಾಡಿದರೆ ಸಾಕು, ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ಮಾಯವಾಗುತ್ತೆ.